ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಿಮ್ಮ ಎಲ್ಲರ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಈಸಿಯಾದಂಥ ಕಾಫಿ ಮಾಡಲಿದ್ದೇವೆ. ಅದುವೇ ಡಾಲ್ಗೊನಾ ಕಾಫಿ. ಈ ಕಾಫಿ ತುಂಬಾ ಫೇಮಸ್ ಆಗಿದ್ದು ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ. ಈ ಸಮಯದಲ್ಲಿ ನಾವೆಲ್ಲರೂ ಮಿಸ್ ಮಾಡ್ತಿದ್ದಂಥ ಕಾಫಿ ಶಾಪಲ್ಲಿ ಸಿಗೋವಂಥ ಕಾಫಿನ ಟೇಸ್ಟ್ ಸವಿಯೋಕ್ಕೋಸ್ಕರ ಎಲ್ಲರೂ ಈ ಡಾಲ್ಗೊನಾ ಕಾಫಿನ ಮನೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಡಾಲ್ಗೊನಾ ಕಾಫಿನ ಬರೀ 3 ಇಂಗ್ರೀಡಿಯೆಂಟ್ಸ್ ಹಾಗೂ ಯಾವುದೇ ಮಷೀನ್ ಇಲ್ಲದೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಡಾಲ್ಗೊನಾ ಕಾಫಿ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು: ಹಾಲು 500 ml, ಇನ್ಸ್ಟೆಂಟ್ ಕಾಫಿ ಪೌಡರ್ 2 ಟೇಬಲ್ ಸ್ಪೂನ್, ಸಕ್ಕರೆ 3 ಟೇಬಲ್ ಸ್ಪೂನ್. ಮೊದಲಿಗೆ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಡಾಲ್ಗೊನಾ ಕಾಫಿನ ನೀವು ಕೋಲ್ಡ್ ಆಗಿಯೂ ಕುಡಿಬೋದು ಅಥವಾ ಬಿಸಿಯಾಗಿಯೂ ಕುಡಿಬೋದು. ಹಾಲು ಕುದ ನಂತರ ಇದನ್ನು ಆರಕ್ಕಿಟ್ಟು, ನೀವು ಕೋಲ್ಡ್ ಆಗಿ ಈ ಕಾಫಿನ ಕುಡಿಯೋದಿದ್ರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ, ಇಲ್ಲಾಂದರೆ ನೀವು ಈ ಕಾಫಿನ ಬಿಸಿಯಾಗೂ ಕುಡಿಬೋದು. ನಾನಿಲ್ಲಿ ಒಂದು ಗ್ಲಾಸ್ ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್, 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಗೂ 2.5 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ನೀರು. ನೆನ್ಪಿಟ್ಕೊಳ್ಳಿ, 2.5 ಟೇಬಲ್ ಸ್ಪೂನ್ ಇಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಡಾಲ್ಗೊನಾ ಕಾಫಿನ ಮಷೀನ್ ಇಲ್ಲದೆ ಬರೀ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಈ ಕಾಫಿ ಮಾಡೋ ರೀತಿನ ತೋರಿಸ್ತಾ ಇದ್ದೀನಿ. ಈ ಕಾಫಿ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೀವು ನೋಡ್ತಾ ಇದ್ದ ಹಾಗೆ ನಾನು ಇದನ್ನು ಸುಮಾರು 7-8 ನಿಮಿಷಗಳ ಕಾಲದಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಡಾಲ್ಗೊನಾ ಕಾಫಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ. ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ನೋಡಬಹುದು ಇಲ್ಲಿ ಕಾಫಿ ಕನ್ಸಿಸ್ಟೆನ್ಸಿ ಹಾಗೂ ಅದರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ಕಾಫಿ ಕಲರ್ ತುಂಬಾ ಡಾರ್ಕ್ ಆಗಿತ್ತು, ಇವಾಗ ಸ್ವಲ್ಪ ಲೈಟ್ ಆಗ್ತಾ ಇದೆ. ಇದು ಇನ್ನೂ ತುಂಬಾ ಲೈಟ್ ಆಗುತ್ತೆ, ನೀವು ನೋಡ್ತಾ ಇರಿ. ಈ ಕಾಫಿ ಮಿಕ್ಸ್ಚರ್ ನಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು. ಇದನ್ನು ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಕಾಫಿ ಕಲರ್ ತುಂಬಾ ಲೈಟ್ ಆಗುತ್ತೆ ಹಾಗೂ ಈ ಕಾಫಿ ಕನ್ಸಿಸ್ಟೆನ್ಸಿ ಇದು ತುಂಬಾ ಥಿಕ್ ಆಗ್ತಾ ಕ್ರೀಮಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಮತ್ತೆ ಕಾಫಿ ಕಲರ್ ತುಂಬಾ ಲೈಟ್ ಆಯಿತು. ಪದೇ ಪದೇ ನಾನು ನಿಮಗೆ ಇಲ್ಲಿ ಕ್ರೀಮ್ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಇದನ್ನ ಇನ್ನೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಏನಾದರೂ ತಿನ್ಬೇಕಂದ್ರೆ ನಾವು ಸ್ವಲ್ಪ ಕಷ್ಟ ಬರ್ಬೇಕು ತಾನೆ. ಅದಕ್ಕೋಸ್ಕರ ಈ ಟೇಸ್ಟಿಯಾದ ಡಾಲ್ಗೊನಾ ಕಾಫಿ ನೀವು ಕುಡಿಬೇಕಂದ್ರೆ ಸ್ವಲ್ಪ ಕಷ್ಟ ಬರಬೇಕಾಗತ್ತೆ. ಇಲ್ಲಾಂದ್ರೆ ವಿಸ್ಕರ್ ಇದ್ರೆ ನೀವು ಆ ವಿಸ್ಕರಲ್ಲೂ ಮಿಕ್ಸ್ ಮಾಡ್ಕೊಳ್ಬೋದು, ಅದು ತುಂಬ ಹೊತ್ತು ತಗೊಳ್ಳೋದಿಲ್ಲ. ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಮಿನಿಮಮ್ ಅಂದರೂ 7 ನಿಮಿಷಗಳ ಕಾಲದಷ್ಟು ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ನಾನು 7 ನಿಮಿಷಗಳ ಕಾಲದಷ್ಟು ಮಿಕ್ಸ್ ಮಾಡಿದ್ದೀನಿ. ನೀವು ಮಷೀನಲ್ಲಿ ಮಾಡೋದಾದರೆ ಎಷ್ಟೊಂದು ಹೊತ್ತು ಮಿಕ್ಸ್ ಮಾಡಬೇಕು ಅಂತ ಇಲ್ಲ, ಹಾಗೂ ಎಷ್ಟೊಂದು ಎಫರ್ಟ್ಸ್ ಹಾಕಬೇಕು ಅಂತಲೂ ಇಲ್ಲ. ನೋಡ್ತಾ ಇದ್ದೀರಾ, ಸ್ಪೂನ್ನಿಂದ ನಾನು ಎತ್ತಿದ ತಕ್ಷಣ ಅದು ಬೀಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಮತ್ತೆ ತೋರಿಸ್ತಾ ಇದ್ದೀನಿ, ಸ್ಪೂನಿಂದ ಎತ್ತಿದ ತಕ್ಷಣ ಇದು ಇವಾಗ ಸ್ಪೂನಿಂದ ಬೀಳ್ತಾ ಇಲ್ಲ. ಇದು ಕರೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಇವಾಗ ನಾವು ನಮ್ಮ ಸರ್ವಿಂಗ್ ಗ್ಲಾಸ್ ತಗೊಳ್ಳೋಣ. ಈ ಸರ್ವಿಂಗ್ ಗ್ಲಾಸಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಕೋಲ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. 3/4 ಭಾಗದಷ್ಟು ಈ ಹಾಲನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಾವು ಕಾಫಿಯಿಂದ ಮಾಡಿಟ್ಟಿರುವಂಥ ಕ್ರೀಮನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಬನ್ನಿ. ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಹಳೆ ವಿಡಿಯೋಸ್ಗಳನ್ನು ನೋಡಬಹುದು.
ಈ ಕಾಫಿ ಕ್ರೀಮ್ನ ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ. ಈ ಡಾಲ್ಗೋನಾ ಕಾಫಿ ಶಾಪಲ್ಲಿ ಸಿಗೋವಂಥ ಕಾಫಿಗಿಂತಲೂ ತುಂಬಾ ರುಚಿಯಾಗಿರುತ್ತೆ. ಈ ಥರ ನಾನು ಕಾಫಿ ಕ್ರೀಮ್ನ ಹಾಲ್ ಮೇಲೆ ಹಾಕಿ ಚೆನ್ನಾಗಿ ಕಾಣಿಸೋ ಥರ ಸೆಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಡಾಲ್ಗೋನಾ ಕಾಫಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ರೆ ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು. ನೀವು ನಿಮ್ಮ ಮನೆಯಲ್ಲಿ ಈ ಡಾಲ್ಗೋನಾ ಕಾಫಿ ಟ್ರೈ ಮಾಡಿ. ನಿಮಗೆ ಬೇಕಿದ್ದಲ್ಲಿ ಇದ್ರ ಮೇಲೆ ಸ್ವಲ್ಪ ಕಾಫಿ ಪೌಡರ್ ಅಥವಾ ಚಾಕ್ಲೇಟ್ ಪೌಡರ್ ಅಥವಾ ಚಾಕೋ ಚಿಪ್ಸ್ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಇದೇ ರೀತಿ ತುಂಬ ಚೆನ್ನಾಗಿ ಕಾಣಿಸುವಂಥ ಟೇಸ್ಟಿ ಹಾಗೂ ಕ್ರೀಮಿ ಡಾಲ್ಗೋನಾ ಕಾಫಿ ಮಾಡೋದಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡುವಂಥ ಮುಂದಿನ ವೀಡಿಯೋಸ್ಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ನಮ್ಮ ಚಾನಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.